ಮೇಲೆ ಕಷ್ಟಾನೋ ಸುಖಾನೋ ಪತಿ ಪತ್ನಿ ಇಬ್ರು ಕೂಡ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋ ಮಾತಿದೆ. ಆದ್ರೆ ಇಲ್ಲೊಬ್ಬ ಗಂಡ ಪತ್ನಿ ಮೇಲಿನ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಆಯ್ಕೆ ಮಾಡ್ಕೊಂಡಂತಹ ದಾರಿ ಸೋಷಿಯಲ್ ಮೀಡಿಯಾ. ಅಷ್ಟಕ್ಕೂ ಈತ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಂತಹ ಕಿತಾಪತಿ ಏನ್ ಗೊತ್ತಾ, ಅದನ್ನೇ ತೋರಿಸ್ತೀವಿ ನೋಡಿ. ಹೆಂಡತಿಯನ್ನ ಕಾಲ್ ಗರ್ಲ್ ಮಾಡಿದ ಗಂಡ, ಪತ್ನಿ ಫೋಟೋ ನಂಬರ್ ಹಾಕಿ ಜಾಲತಾಣದಲ್ಲಿ ವೈರಲ್. ಎಸ್, ಗಂಡ ಹೆಂಡತಿ ನಡುವೆ ಆಗಾಗ ಗಲಾಟೆ ಆಗ್ತಾ ಇತ್ತು. ಇದರಿಂದ ಹೆಂಡತಿ ಮೇಲಿನ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಪ್ಲಾನ್ ಮಾಡಿದಂತಹ ಪತಿರಾಯನೊಬ್ಬ ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡ್ಕೊಳ್ತಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಡತಿ ಫೋಟೋ ಹಾಕಿ, ಹೆಂಡತಿ ಸಹೋದರನ ಫೋನ್ ನಂಬರ್ ಹಾಕಿ ಕಾಲ್ ಗರ್ಲ್ ಬೇಕಾಗಿದ್ದಲ್ಲಿ ಸಂಪರ್ಕ ಮಾಡಿ ಅಂತ ಬರೆದು ಎಲ್ಲಾ ಕಡೆ ಶೇರ್ ಮಾಡ್ತಿದ್ದಾನೆ. ಇನ್ನು ಪಾಪಿ ಪತಿ ಸತ್ಯನಾರಾಯಣ ರೆಡ್ಡಿ ಕಲಾಶಶಿ ಅನ್ನೋ ಫೇಸ್ಬುಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ನಂಬರ್ ಹಾಗೂ ಫೋಟೋವನ್ನ ಶೇರ್ ಮಾಡಿದ್ದಾನೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಾಗೂ ನಂಬರ್ ಶೇರ್ ಮಾಡ್ತಾ ಇದ್ದಂತೆ ಸಹೋದರನ ಫೋನ್ಗೆ ನಿರಂತರವಾಗಿ ಕರೆ ಬರೋದಿಕ್ಕೆ ಶುರುವಾಗಿದೆ. ಫೋನ್ ಕರೆಗಳಿಂದ ರೋಸಿ ಹೋದಂತಹ ಪತ್ನಿಯ ಸಹೋದರ ಸತ್ಯನಾರಾಯಣ ವಿರುದ್ಧ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಮಾರ್ಚ್ 12ಕ್ಕೆ ಕೇಸ್ ದಾಖಲಿಸಿ ಎಫ್ಐಆರ್ ಮಾಡಿಸಿದ್ರು. ಸರ್, ಈ ಪ್ರತಿಯೊಂದು ವಿಷಯಕ್ಕೂ ಸಣ್ಣ ಪುಟ್ಟ ವಿಷಯಕ್ಕೂ ಅನುಮಾನ ಪಡೋದು, ಆಮೇಲೆ ಯಾರು ಫ್ರೆಂಡ್ಸ್ಗಳ ಜೊತೆ ಮಾತಾಡೋರು, ನನ್ನ ಜೊತೆ ಮಾತಾಡೋರು ಸಹ ಏನಕ್ಕೆ ಮಾತಾಡ್ತಾರೆ ನಿಮ್ಮ ಅಣ್ಣ ಎಷ್ಟೊತ್ತು ಅಂತ ಇದು ಮಾಡೋದು. ಎಂಥ ಸೈಕೋಪ್ಯಾಟ್ರಿಕ್ಸ್ ಅನ್ನೋದು ನೀವು ನೋಡಿ. ಅಬ್ರಾಡಲ್ಲಿ ಇರೋದಂತ ಅಬ್ರಾಡಲ್ಲಿರೋದಕ್ಕೆ ಅವ್ನಿಗೆ ಅಷ್ಟು ಪ್ರಿಫರೆನ್ಸ್ ಇದೆ. ID ಬ್ಲಾಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಡೆಪ್ಯೂಟಿ ಸೆಕ್ರೆಟರಿ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಗೂ ಸಹ ನಾವು ಲೆಟ್ರ್ ಕಳಿಸಿ, ಆದರೂ ಸಹ ಆಗಿ ಇನ್ನೂ 1.5 ತಿಂಗಳಾಗಿದೆ, ಆದರೂ ಸಹ ಇನ್ನೂ ID ಬ್ಲಾಕ್ ಮಾಡಿಲ್ಲ. ಇನ್ನು ಕೇಸ್ ಆದ ಬಳಿಕವೂ ಸೋಷಿಯಲ್ ಮೀಡಿಯಾದಲ್ಲಿ ಲಿಂಕ್ಗಳಲ್ಲಿ ಡಿಲೀಟ್ ಮಾಡಿಸಲ್ಲ. ಹಾಗಾಗಿ ನಿರಂತರವಾಗಿ ಮತ್ತೆ ಕರೆಗಳು ಬರ್ತಾ ಇದೆಯಂತೆ. ಇನ್ನು ಪತ್ನಿಯ ಸಹೋದರಿಯ ಫೋಟೋ ಕೂಡ ಹಾಕಿರೋದಾಗಿ ಆರೋಪ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಅಪ್ಲೋಡ್ ಮಾಡಿದ ಪತಿ ಸತ್ಯನಾರಾಯಣ ವಿದೇಶಕ್ಕೆ ಹಾರಿದ್ದು, ನಂದಿನಿ ಲೇಔಟ್ ಪೊಲೀಸರು ಆರೋಪಿಯ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.